ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್. ತುಂಬಾ ದಿನ ಆಯಿತು, ತುಂಬಾ ಗ್ಯಾಪ್ ಆಯಿತು. ಯಾಕೆ ಅಂತಂತಂದರೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ. ಹಾಗೆ ಅಮ್ಮಗೂ ಹುಷಾರಿರಲಿಲ್ಲ, ಮತ್ತು ಮನೆಯಲ್ಲಿ ದೇವ್ರ ಕಾರ್ಯ ಮಾಡೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಹುಡುಗರಿಗೆ ಎಕ್ಸಾಮ್ಸ್ ಕೂಡ ಇತ್ತು, ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ಫಸ್ಟ್ ಪ್ರಿಫರೆನ್ಸು ಮಕ್ಳಿಗೋಸ್ಕರ ಅಂತ ಸೈಡ್ಗೆ ಇಡಬೇಕಾಗುತ್ತೆ. ಅವ್ರ ಎಕ್ಸಾಮ್ಸ್ಗೆ ಒಂದು ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಹೇಳ್ಕೊಡೋದು, ಅವ್ರನ್ನ ಟ್ಯೂಷನ್ಗೆ ಬಿಡೋದು, ಮತ್ತು ಸ್ಕೂಲ್ಗೆ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಇದೇ ಕೆಲಸ ನಡೀತು. ಅದು ಮುಗಿದು ಒಂದು 2 ದಿವಸಕ್ಕೆಲ್ಲನೂ ಮನೇಲಿ ದೇವ್ರ ಕಾರ್ಯ ಮಾಡಬೇಕು ಅಂದರು. ಮುಂಚೆನೇ ಇಟ್ಕೊಬೇಕಾಗಿತ್ತು. ಆಗ ಅಂದರೆ ಎಕ್ಸಾಮ್ ಇರೋದ್ರಿಂದ ನಾನು ಬೇಡ ಅಂತಂತಂದೆ. ಹಾಗಾಗಿ ಎಕ್ಸಾಮ್ ಮುಗಿದ ನಂತರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ತಯಾರಿ ಮಾಡ್ಕೊಬೇಕಾಗಿತ್ತು. ಹಾಗೆ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಇಟ್ಟು ಎಲ್ಲರಿಗೂ ಹೇಳಿದ್ವಿ, ತುಂಬ ಜನ ಬರ್ತಾಯಿದ್ರು. ಹಾಗಾಗಿ ಮನೆಯಲ್ಲೆಲ್ಲ ಫುಲ್ಲುನು ರೆಡಿ ಮಾಡಿಕೊಂಡು ಹಾಗೆ ದೇವರಿಗೆ ದೀಪ ಮಾಡಬೇಕಾಗಿತ್ತು. ದೀಪಕ್ಕೆ ಅಕ್ಕಿನ ನೆನೆಸಿಟ್ಟಿದ್ವಿ ನೈಟು. ಅದನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕ್ಲೀನಾಗಿ ನೀರನ್ನ ಸೋಸ್ಕೊಂಡು ಒಂದು ಒಣ ಕಾಟನ್ ಬಟ್ಟೆ ಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಳ್ಳೋಣ ಅಂತಂತಂದ್ಬಿಟ್ಟು ಆರಿಸ್ಕೊತಾ ಇದ್ದೀರಿ. ಮಿಷಿನ್ಗೆಲ್ಲ ಏನು ತೊಗೊಂಡೋಗಿ ಕೊಡೋದಿಲ್ಲ, ಮನೇಲೇ ಮಿಕ್ಸಿನಲ್ಲೇ ಇದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಒಣಗಾಕ್ತಾಯಿದ್ದೀನಿ. ಇದು ಸ್ವಲ್ಪ ಆರೋ ಅಷ್ಟರಲ್ಲಿ ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಬೆಳಗ್ಗೆ ಆಲ್ಮೋಸ್ಟು 3:30ಗೆ ಎದ್ದಿದ್ದು. ಬೇಗ ಎದ್ರೇ ಎಲ್ಲ ಕೆಲಸನೂ ಮುಗಿಯೋದು. ಹಾಗಾಗಿ 3:30ಗೆ ಎದ್ದು ದೇವ್ರ ಮನೇಲೆಲ್ಲ ದೇವ್ರ ಸಾಮಾನನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು, ಹಾಗೆ ದೇವ್ರ ಮನೇನ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಫುಲ್ಲು ಎಲ್ಲ ರೆಡಿ ಮಾಡಿಕೊಂಡು, ಹಾಗೆ ಯಜಮಾನ್ರು ಮಾರ್ಕೆಟಿಗೆ ಕೂಡ ಹೋಗಿದ್ರು, ಹೂವು ಕೂಡ ತಂದರು. ಹೂವು ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಮನೇಲಿ ಫೈನಲಿ ದೇವ್ರ ಪೂಜೆಗಂತೂ ರೆಡಿ ಆಯಿತು. ಇದು ರೆಡಿಯಾದ ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ಪೂಜೆ ಸಾಮಾನನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆದೆ. ಮರಿ ಹೊಡಿತಾ ಇದ್ರಿ. ಅಂದರೆ ನಾವು ಮುನೇಶ್ವರನ್ನ ಒಂದು 3-4 ವರ್ಷಕ್ಕೆ ಒಂದು ಸರಿ ಈ ರೀತಿ ಮಾಡೋ ಅಂಥದ್ದು. ಮನೆ ಬಂಧು ಬಳಗದವರಿಗೆ ಎಲ್ಲರಿಗೂ ಹೇಳ್ಕೊಂಡು ಫೈನಲ್ ಲುಕ್ ದೇವ್ರ ಮನೆದಂತೂ ಈ ರೀತಿ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲರೂ ಬಂದಿರೋರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನೂ ರೆಡಿಯಾಗಿಲ್ಲ. ಬೆಳಗಿನ ಜಾವ ಅಷ್ಟೊತ್ತಿಗೆ ಎಲ್ಲರೂ ಎಬ್ಬರಿಸಿದ್ವಲ್ಲ, ಹಾಗಾಗಿ ಅವ್ರಿಗೆ ನಿದ್ದೆ ಇನ್ನೂ ಇದಾಗಿಲ್ಲ. ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ದಾರೆ. ನಾನಂತೂ ಎಲ್ಲ ರೆಡಿ ಮಾಡಿ ಮುಗಿಸ್ಕೊಂಡೆ. ಹಾಗೆ ಕೆಲವರು ನಾನ್ ವೆಜ್ ತಿಂದೇ ಇರೋರು ಕೂಡ ಬರ್ತಾಯಿದ್ರು. ಹಾಗಾಗಿ ವೆಜ್ ಮಾಡ್ತೀನಿ ಅಂತಂದ್ಬಿಟ್ಟು ಅಕ್ಕ ಒಳಗಡೆ ಒಬ್ಬಿಟ್ಟಿಗೆ ಕೂಡ ರೆಡಿ ಮಾಡಿಕೊಂಡು ಹೂರ್ಣನ ರುಬ್ಬಿಟ್ಕೊತಾಯಿದ್ರು. ಒಳಕಲ್ನಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತಂತಂದ್ಬಿಟ್ಟು. ಒಂದು ಕಡೆ ಒಬ್ಬಟ್ಟಿನ ರಸಮ್ಮು, ವೆಜ್ ತಿನ್ನೋರಿಗೆ ಪಲಾವು, ಪಾಯಸ, ಅನ್ನ, ರಸಮ್ಮು, ಒಬ್ಬಿಟ್ಟು ಮಾಡೋಣ, ಹೆಸರುಬೇಳೆ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ರು. ಹುಡುಗರು ಕೂಡ ಎಲ್ಲರೂ ಎದ್ದುಬಿಟ್ಟಿದ್ರು. ಎಲ್ಲ ಟಿ ವಿ ನೋಡ್ತಾಯಿದ್ರು ಕೂತ್ಕೊಂಡು, ಅದು ಇದು ಮಾತಾಡಿಕೊಂಡು. ಫೈನಲಾಗಿ ಆರತಿ ಕೂಡ ರೆಡಿ ಆಯಿತು. ಆರತಿ ವೀಡಿಯೋನ ಫುಲ್ಲಾಗಿ ಮಾಡೋದಕ್ಕಾಗಲಿಲ್ಲ. ಸಾರಿ, ಇದು ಹಿಂದಿನ ದಿವಸದ ವೀಡಿಯೋ ಆಗಿರುತ್ತೆ. ಇದು ನಮ್ಮ ಊರಿನ ಗ್ರಾಮ ದೇವತೆ ಮರಿಯಮ್ಮ ದೇವರು ಅಂತಂತಂದ್ಬಿಟ್ಟು ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು. ಒಂದೇ ದಿನದಲ್ಲಿ ಎಲ್ಲ ಕಡೆನೂ ಹೋಗಿ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಹಿಂದಿನ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು. ಅಲ್ಲಿಗೂ ಹೋಗಿ ಪೂಜೆ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಪೂಜೆನ ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು. ನಂತರ ಅಲ್ಲಿಂದ ಇನ್ನೂ ಒಂದು ಮುನೇಶ್ವರನ ದೇವಸ್ಥಾನ ಇದೆ. ಅದು ನಮ್ಮ ಮನೆ ದೇವಸ್ಥಾನ ಅಂತಲೇ ಹೇಳ್ಬೋದು, ಮುನ್ರೆಡ್ಡಿಪಾಳ್ಯದಲ್ಲಿರೋದು. ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು. ಹಿಂದಿನ ದಿವಸನೂ ಕೂಡ ನಮ್ಮ ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ದೇವ್ರಿಗೆ ಅಲಂಕಾರಕ್ಕೆ ಅಂತ ಹೂವು ಎಲ್ಲ ತಂದು ಕೊಟ್ಟಿದ್ರು. ಹಾಗೆ ಅಭಿಷೇಕಕ್ಕೆ ಪೂಜೆ ಸಾಮಾನನ್ನೆಲ್ಲ ತಂದು ಕೊಟ್ಟಿದ್ವಿ, ಅಭಿಷೇಕ ಮಾಡಿಸಿದ್ವಿ. ಒಂದೇ ದಿನದಲ್ಲಿ ಇದೆಲ್ಲ ದೇವಸ್ಥಾನಕ್ಕೆ ಓಡಾಡಬೇಕಂದ್ರೆ ಮನೆ ಹತ್ರ ಯಾರಾದರೂ ಒಬ್ರು ಇರಲೇಬೇಕು. ನಾನಾದರೂ ಇರಬೇಕು, ಇಲ್ಲ ಮನೆಯಲ್ಲಿ ಯಾರಾದರೂ ಒಬ್ಬರು ಮೇಯ್ನ್ ಇರಲೇಬೇಕಲ್ವ ಎಲ್ಲರೂ ಬಂದು ಹೋಗೋ ಟೈಮ್ಗೆ. ಹಾಗಾಗಿ ಹಿಂದಿನ ದಿವಸನೇ ಗ್ರಾಮ ದೇವತೆಗೆ, ಹಾಗೆ ನಮ್ಮ ಮನೆ ದೇವರಾದ ಮುನೇಶ್ವರ ಸ್ವಾಮಿ ಮುನ್ರೆಡ್ಡಿಪಾಳ್ಯದಲ್ಲಿ, ಅಲ್ಲಿಗೂ ಕೂಡ ಹೋಗುವಂಥದ್ದು. ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿ ಒಂದು ಕೋಳಿಯನ್ನು ಕುಯ್ಕೊಂಡು ಬರ್ತೀವಿ ನಾವು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರಿ. ಅಲಂಕಾರ ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಆರತಿನ ಮಾಡ್ಕೊಂಡು ಹೋಗಿದ್ವಿ ಹಿಂದಿನ ದಿವಸನೇ. ಮನೆ ಹತ್ರ ಇರುವಂಥ ನೋಡಿರ್ಬೋದು ನೀವು, ಮನೆ ಹತ್ರ ಇನ್ನೂ ಒಂದು ಮುನೇಶ್ವರನ ದೇವಸ್ಥಾನ ಇದೆ. ಅದು ಅಲ್ಲಿಗೂ ಕೂಡ ಆರತಿನ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿಗೆ ಮಾಡ್ಕೊಂಡು ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು
ಹೇಗಿದ್ದರೂ ಹುಡುಗರಿಗೆ ರಜಾ ಇದ್ದಿದ್ದರಿಂದ ನಮಗಂತೂ ಏನು ರಿಸ್ಕ್ ಅನಿಸ್ಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇದು ಫಂಕ್ಷನ್ ದಿವಸದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮೇಲೆ ಮಾಡ್ತಾ ಇರೋದು 3rd ಫ್ಲೋರ್ನಲ್ಲಿ. ಫುಲ್ಲು ಮಳೆ ಬಂದಂತೂ ಹಿಂದಿನ ದಿವಸ ಎಷ್ಟು ಗಜಾಬಿಜಿ ಆಗೋಯಿತು ಅಂದರೆ ನಮಗೆ ಎಲ್ಲ ಕ್ಲೀನ್ ಮಾಡಿರೋದೆಲ್ಲನೂ ಕೂಡ ಒಂಥರ ಬೇಜಾರಾಗೋಯಿತು. ಮಳೆ ನಾಳೆನೂ ಇದೇ ರೀತಿನ ಇರುತ್ತಪ್ಪ ಅಂದ್ಕೊಂಡ್ವಿ. ಫೈನಲಾಗಿ ನಮಗೆ ಮಳೆ ಬಿಡುವು ಕೊಡ್ತು. ಆದರೂ ಫುಲ್ಲು ರೊಚ್ಚಿತ್ತು. ಏನು ಮಾಡೋಕ್ಕಾಗಲ್ಲ. ಭಟ್ರೆಲ್ಲ ಬಂದಿದ್ದರು ಅಡುಗೆ ಮಾಡೋದಕ್ಕೆ. ನೈಟ್ ಅಂತೂ ಮಳೆ ಇದ್ದಿದ್ದರಿಂದ ನಾವೇ ಮಾಡ್ಕೊಂಡ್ವಿ ಮನೆಯವ್ರಿಗೆಲ್ಲರಿಗೂ. ಬೆಳಗ್ಗೆ ಭಟ್ರೆ ಮಾಡಿಕೊಡ್ತಾ ಇದ್ದಾರೆ. ಇವರು ನಮಗೆ ಒಂಥರ ಫ್ಯಾಮಿಲಿ ಭಟ್ರು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟ್ರು, ಫ್ಯಾಮಿಲಿ ಫ್ರೆಂಡು ಅಂತ ಹೇಗಿರ್ತಾರೋ ಹಾಗೆ ಫ್ಯಾಮಿಲಿ ಫ್ರೆಂಡ್ ಕಮ್ ಭಟ್ರು. ತುಂಬಾ ಚೆನ್ನಾಗಿ ಅಡುಗೆನ ಮಾಡಿಕೊಡ್ತಾರೆ. ಇವರು ಮದುವೆ ಸಮಾರಂಭಗಳಿಗೆ, ಹಾಗೆ ಒಂದು ಬರ್ಡೇ ಫಂಕ್ಷನ್ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ, ಯಾವುದೇ ರೀತಿ ಮನೆಯಲ್ಲಿ ಫಂಕ್ಷನ್ಸ್ ಆಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಅಡುಗೆಗಳನ್ನ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವ್ರ ಫುಡ್ಸ್ನ ಒಂದು ಸಾರಿ ಟೇಸ್ಟ್ ಮಾಡಿದ್ರೆ ಮತ್ತೆ ನೀವೇ ಇವರನ್ನು ಕನ್ಸಲ್ಟ್ ಮಾಡ್ತೀರಾ ಬನ್ನಿ ಅಂತಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ಕಬಾಬ್ಗೆ ಅವರ ಅಸಿಸ್ಟೆಂಟ್ ಆದ ಕುಮಾರ್ ಅಂತಂದ್ಬಿಟ್ಟು ಇವ್ರ ಹೆಸರು. ಇವರು ಕೂಡ ಅವ್ರ ಅಸಿಸ್ಟೆಂಟ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿರೋ ಹಾಗೆಯೇ ಟೇಸ್ಟ್ ಇವರು ಕೂಡ ಕೊಡ್ತಾರೆ. ಕಬಾಬ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಏನೇನು ಅಡುಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂತಂತಂದರೆ ಕಬಾಬ್ ಮಾಡಿಸ್ತಾ ಇದ್ದೀವಿ, ಹಾಗೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ, ಅನ್ನ, ರಸಮ್ಮು, ಪಾಯಸ, ಬಿರಿಯಾನಿ, ಮಟನ್ ಸಾಂಬಾರು, ಸಲಾಡು, ಮೊಟ್ಟೆ ಇಷ್ಟು, ಮತ್ತು ಬೋಟಿ ಫ್ರೈ. ಮಟನ್ ಅಂತಂದಮೇಲೆ ಬೋಟಿ ಫ್ರೈ ಮಾಡೇ ಮಾಡ್ತಾರೆ. ಕಬಾಬ್ ಕಲಿಸ್ತಾ ಇದ್ದಾರೆ. ಅವರು ಏನು ವೀಡಿಯೋ ಮಾಡ್ತಾ ಇದ್ದೀರಾ, ನೀವು ವೀಡಿಯೋ ಮಾಡ್ತೀರಾ ಅಂತ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಇವರು ಒಂಥರ ನಮಗೆ ಕ್ಲೋಸ್ ಅಂತಲೇ ಹೇಳ್ಬೋದು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಹೊಂದ್ಕೊತಾರೆ. ನಮ್ಮ ಯಜಮಾನ್ರು ಪಾಪ ಕೂತ್ಕೊಂಡು ಮತ್ತೆ ಎಲ್ಲಿ ಮಳೆ ಬಂದುಬಿಡುತ್ತೋ ಏನು ಬರದೇ ಇರಲಿ ಅಂತಂದ್ಬಿಟ್ಟು ಇದು ಮಾಡಿಕೊಂಡು ಅವ್ರು ಅಡುಗೆ ಮಾಡೋದ್ರ ಕಡೆ ಗಮನ ಕೊಟ್ಕೊಂಡು ಏನೇನು ಬೇಕೋ ಎಲ್ಲ ಹೊರಗಡೆಯಿಂದ, ನಾವು ಆಲ್ರೆಡಿ ಚಿಕನ್ಗೆಲ್ಲ ಆರ್ಡ್ರ್ ಕೊಟ್ಟಿದ್ವಿ, ಹೊರಗಡೆಯಿಂದನೇ ಚಿಕನ್ನೆಲ್ಲ ಬಂತು. ಮಟನ್ನ ನಮಗೆ ಗೊತ್ತಿರೋರೆ ನಾವೇ ಕಟ್ ಮಾಡಿರೋದ್ರಿಂದ ಬಂದು ಇಲ್ಲಿ ಕ್ಲೀನ್ ಮಾಡಿಕೊಟ್ರು. ನೋಡಿ, ಇವರೇ ಸೋಮಣ್ಣ ಅವರು ಅಂತಂದ್ಬಿಟ್ಟು, ಇವ್ರ ಹೆಸರು ಸೋಮಣ್ಣ ಅಂತ. ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಡುಗೆ ವೈಸ್ ಅಂತೂ ನಾನು ನಿಮಗೆ 100% ಹೇಳ್ತೀನಿ. ಒಂದು ಕಡೆ ಮಟನ್ನು ಕೂಡ ಬೇಯ್ತಾ ಇದೆ, ಮಟನ್ ರೆಡಿ ಆಗ್ತಾ ಬಂದಿದೆ. ಇನ್ನೊಂದು ಕಡೆ ಬಿರಿಯಾನಿ ಕೂಡ ರೆಡಿ ಮಾಡಿಡ್ತಾ ಇದ್ದಾರೆ. ಆಲ್ಮೋಸ್ಟ್ ಟೈಮ್ ಇವಾಗ ಆವಾಗಲೇ 10:30 ಆಗ್ತಾ ಬಂದಿದೆ. ನಾವು 12 ಗಂಟೆ 12:15 ಊಟಕ್ಕೆ ಹೇಳಿದ್ವಿ. ಆ ಟೈಮ್ ಮುಗಿಸ್ಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾವು ಒಂದು 4 ಮರಿ ಹೊಡೆದಿದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಸಪ್ರೇಟಾಗೆ ಬೇಯಿಸಿ ಹಾಕ್ತಾಯಿದ್ದಾರೆ. ಯಾಕೆಂದರೆ ಕೆಲವ್ರು ಹೇಳ್ತಾರೆ ಬೆಂದಿರೋದಿಲ್ಲ ಅಂತಂದ್ಬಿಟ್ಟು, ಹಾಗಾಗಿ ಸಪ್ರೇಟಾಗಿ ಬೇಯಿಸ್ತಾ ಇದ್ದಾರೆ. ಅದು ಒಳ್ಳೆಯದೇ ಅಲ್ವಾ ಅವ್ರಿಗೆ ಮಾಡೋದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಗೆ ಕಬಾಬು ಕೂಡ ಕಲಿಸ್ತಾ ಇದ್ರಲ್ವ, ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಈ ಕಡೆ ಬಂದೆ ನಾನು. ಇನ್ನು ಕಬಾಬು ಆಲ್ಮೋಸ್ಟ್ ನಾವು ಒಂದು 30 - 35 kg ಮಾಡಿಸ್ತಾ ಇದ್ದಿದ್ದರಿಂದ ಒಂದು ಕ್ರೇಟ್ ಮೊಟ್ಟೆ ಪೂರ್ತಿ ಹಾಕ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಚಿಕನ್ನ ಕೂಡ ತೊಳೆದು ಇಟ್ಕೊಂಡಿದ್ದಾರೆ, ನೀರನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳೋದಕ್ಕೆ. ಇವಾಗ ಮಸಾಲೆ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಇವಾಗ ನೆನೆಸಿ ಇಟ್ಕೊಂಡಿರೋ ಚಿಕನ್ನ, ಅಂದರೆ ತೊಳೆದು ನೀಟಾಗಿ ನೀರನ್ನೆಲ್ಲ ಸೋಸಿ ಇಟ್ಕೊಂಡಿರೋ ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಸ್ವಲ್ಪ ಉಪ್ಪು ಖಾರ ಜೋರಾಗಿರಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗೆ ಚೆನ್ನಾಗಿರಬೇಕು ಟೇಸ್ಟು ಅಂತಂದ್ಬಿಟ್ಟು ಸ್ವಲ್ಪ ಖಾರನೂ ಕೂಡ ಜಾಸ್ತಿ ಹಾಕಿದ್ರು. ನಿಂಬೆ ಹಣ್ಣಿನ ರಸ ಕೂಡ ಹಾಕಿದ್ದಾರೆ. ಫೈನಲಾಗಿ ಚಿಕನ್ನ ಸೇರಿಸ್ಕೊತಾ ಇದ್ದಾರೆ. ಎಲ್ಲರೂ ನೆಂಟರೆಲ್ಲ ಬಂದಿದ್ರಲ್ವಾ, ಮನೇಲಿ ಎಲ್ಲರೂ ರೆಡಿ ಆಗ್ತಾಯಿದ್ರು. 3ನೇ ಫ್ಲೋರ್ ಆಗಿರೋದ್ರಿಂದ ನನಗೆ 2-3 ದಿವಸದಿಂದನೂ ಕೂಡ ಸರಿಯಾಗಿ ನಿದ್ದೆ ಇಲ್ಲ ಅಂತಲೇ ಹೇಳ್ಬೋದು. ಮನೇಲಿ ಏನೋ ಫಂಕ್ಷನ್ ಆದರೆ ಮೇಯ್ನು ಎಷ್ಟು ರಿಸ್ಕಿ ಆಗಿರುತ್ತೆ ಅಂದರೆ, ಒಂದು ಖುಷಿನೂ ಇರುತ್ತೆ, ಬಟ್ ಅಷ್ಟೇ ರಿಸ್ಕ್ ಅನಿಸುತ್ತೆ. ಕೆಳಗಡೆನೇ ಮಾಡಿದ್ದಿದ್ರೆ ನನಗೆ ಅಷ್ಟೊಂದು ರಿಸ್ಕ್ ಆಗ್ತಾ ಇರಲಿಲ್ಲ. ಮೇಲ್ಗಡೆ ಮಾಡಿರೋದ್ರಿಂದ 3rd ಫ್ಲೋರ್ಗೆ ಪ್ರತಿಯೊಂದು ಐಟಮ್ನೂ ಸಾಗಿಸ್ಬೇಕಾಗಿತ್ತು. ಓಡಾಡಿ ತುಂಬಾ ಸುಸ್ತಾಯಿತು ನನಗಂತೂ. ಈ ಪಾತ್ರೆ ಸಾಮಾನೆಲ್ಲನೂ ಕೂಡ ನಮ್ಮದೇನೆ, ಬೇರೆ ಹೊರಗಡೆಯಿಂದ ಏನೂ ತರಿಸ್ಕೊಂಡಿಲ್ಲ, ಸ್ಟವ್ ಒಂದು ಬಿಟ್ಟು.
ನೋಡ್ತಾ ಇರ್ಬೋದು. ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿದರು, ಹಾಗಾಗಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದರು. ಕೆಳಗಡೆ ಬೇಕು ಊಟಕ್ಕೆ ಅಂದ್ಬಿಟ್ಟು ಕೆಲವರು ಮೇಲೆ ಹತ್ತೋದಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆ ಉಳ್ಕೊಂಡಿದ್ರು. ಹಾಗಾಗಿ ನಮ್ಮ ಯಜಮಾನ್ರ ಅಕ್ಕನ ಮಗ ತೊಗೊಂಡೋಗೋದಕ್ಕೆ ಬಂದಿದ್ದಾನೆ. ಹಾಗೆ ಒಂದು ಕಡೆ ಬೋಟಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಬೋಟಿ ಫ್ರೈ ಕೂಡ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೆಲವೊಂದು ವೀಡಿಯೋಸ್ ಮಾಡ್ತೀನಿ ಅಂತಂತಂದೆ, ಬಟ್ ನೀಟಾಗಿ ಫುಲ್ಲು ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಸಾರಿ, ಇದು ಪೆಪ್ಪರ್ ಡ್ರೈ ಮಾಡ್ತಾ ಇರೋದು ಅವರು. ನಾನು ಮರ್ತುಬಿಟ್ಟೆ ಸರಿಯಾಗಿ ಹೇಳೋದು. ಪೆಪ್ಪರ್ ಡ್ರೈ ಮಾಡೋದಕ್ಕೆ ಅವರು ಫಸ್ಟಿಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ತಿರ್ಗಿ ಆಮೇಲೆ ಪುದೀನ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಉಪ್ಪಾಕಿ ರುಬ್ಕೊಂಡಿದ್ದಾರಂತೆ. ಯಾಕೆ ಅಂತಂತಂದರೆ ಉಪ್ಪಾಕಿ ರುಬ್ಕೊಂಡ್ರೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಕಪ್ಪಗಾಗೋದಿಲ್ವಂತೆ. ಹಾಗಾಗಿ ಹೇಳ್ತಾಯಿದ್ರು. ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ ಅವರು ಒಂದು ಕಡೆ ಇದು ಏನೇನು ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು ಅಣ್ಣ ಎಕ್ಸ್ಪ್ಲೈನ್ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಪೆಪ್ಪರ್ ಡ್ರೈ, ರಸಮ್ಗೆಲ್ಲನೂ ಒಂಥರ ಸ್ಟಾರ್ಟರ್ಸ್ ಥರ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೂ ಕೂಡ ತೊಳೆದಿಟ್ಕೊಂಡಿರೋ ಚಿಕನ್ನ ಈಗ ಸೇರಿಸ್ಕೊತಾ ಇದ್ದಾರೆ. ಇದು ಡ್ರೈ ಅಲ್ವಾ, ಹಾಗಾಗಿ ಇದು ಕೂಡ ನೀರನ್ನು ನೀಟಾಗಿ ಸೋಸ್ಕೊತಾ ಇದ್ದಾರೆ. ಇದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹೇಗೆ ನೀರು ಫಾರ್ಮ್ ಆಗುತ್ತೆ ಅಂತಂದ್ಬಿಟ್ಟು ನೋಡ್ಬೋದು. ಚಿಕನ್ನಿನಲ್ಲಿ ನೀರಿನ ಅಂಶ ಇರುತ್ತೆ. ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ನೀವು ನೀರನ್ನ ಹಾಕ್ಕೊಂಡೇ ಇರೋದೇ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಕ್ಕೊಂದು ಮಿಕ್ಸ್ ಕೊಟ್ಕೊತಾ ಇದ್ದಾರೆ ಇವಾಗ ನೀಟಾಗಿ, ಮಸಾಲೆ ಎಲ್ಲ ಹೊಂದ್ಕೊಳೋ ರೀತಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಧಾನ ಆಗುತ್ತೆ ಸ್ವಲ್ಪ ಜಾಸ್ತಿ ಮಾಡೋವಾಗ. ಚಿಕ್ಕದಾಗಿ ಮಾಡ್ಕೊಳೋವಾಗ ಕ್ವಾಂಟಿಟಿ ನೋಡಿಕೊಂಡು ಮನೇಲಿ ಮಾಡಿಕೊಂಡ್ರೆ ಇದಿದ್ದು ಚೆನ್ನಾಗೇ ಇರುತ್ತೆ ಟೇಸ್ಟಿಯಾಗಿ. ಬಟ್ರ್ ಮಾಡಿದ ರೀತಿ ನಾವು ಇಷ್ಟೊಂದು ಮಾಡೋದಕ್ಕೆ ಹೋದರೆ ಕೆಲವೊಂದು ಸರಿ ವ್ಯತ್ಯಾಸ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದಿದ್ದಾರೆ ಮನೆಯಲ್ಲಿ, ನೆಂಟರು, ಅಕ್ಕಂದರು, ಹಾಗೆ ಅಕ್ಕನ ಮಕ್ಕಳು, ನಮ್ಮ ಅಮ್ಮ ಎಲ್ಲರೂ ಬಂದಿದ್ದಾರೆ. ಬಟ್ ಕೆಲವರಿನ್ನ ಬರಬೇಕು, ಲೇಟಾಗಿ ಬರ್ತಾರೆ. ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ ನಾನು. ಮನೇಲಿ ಟಿಫನ್ ಮಾಡೋರು ಕೆಳಗಡೆ ಟಿಫನ್ ಮಾಡ್ಕೊತಾ ಇದ್ದಾರೆ. ಉಪ್ಪು ಸೇರಿಸ್ತಾ ಇದ್ದಾರೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 5-10 ನಿಮಿಷ ಲೋ ಟು ಹೈ ಫ್ಲೇಮ್, ಮೀಡಿಯಮಲ್ಲಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ಹಾಗೇನೆ ಚೆನ್ನಾಗಿ ಬೇಯುತ್ತೆ. ಒಂದು ಕಡೆ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನಮ್ಮ ನಾದಿನಿ ಮಗ ಸೌಟ್ ಇಟ್ಕೊಂಡು ಆಡಿಸ್ತಾ ಇದ್ದಾನೆ. ಅವನೊಂದು ಕಡೆ ಅವನಿಗೊಂಥರ ಇಂಟ್ರೆಸ್ಟು ಅಡುಗೆ ಮಾಡೋದ್ರಲ್ಲಿ. ಒಬ್ರೊಬ್ರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತಲ್ಲ, ಹಾಗಾಗಿ ಅದು ಕೂಡ ರೆಡಿ ಆಯಿತು. ಒಂದು ಕಡೆ ಹಾಗೆ ಪೆಪ್ಪರ್ ಆಯ್ತಲ್ವಾ, ಇನ್ನು ಬೇರೆ ಐಟಮ್ ಮಾಡೋದಕ್ಕೆ ಎಲ್ಲ ಚಾಪ್ ಮಾಡ್ಕೊತಾ ಇದ್ದಾರೆ. 3 ಜನ ಇದ್ದಾರೆ ಅಷ್ಟೇನೆ. 3 ಜನ ಸೇರಿಕೊಂಡು 300 ಜನಕ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನೀರು ಹೆಂಗೆ ಬಿಟ್ಕೊಂಡಿದೆ ನೋಡಿ. ಒಂದು ಚೂರು ಕೂಡ ನೀರು ಸೇರಿಸಿಲ್ಲ ಅವರು. ನೀರು ಬಿಟ್ಕೊಂಡಿದೆ. ಚಿಕನ್ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇದನ್ನು ಸೋಸ್ಕೊಳ್ಬೇಕು, ಹಾಗೆ ಮಾಡೋದಕ್ಕಾಗೋದಿಲ್ಲ. ಫಸ್ಟು ಚಿಕನ್ ಬೆಂದಿದೆ ಅಂತ ನೋಡಿಕೊಂಡು ನಂತರ ಸೋಸ್ಕೊಂಡು ಫಸ್ಟ್ ಆ ಚಿಕನ್ನ ಸೈಡ್ಗೆ ಇಳಿಸಿಟ್ಕೊಂಡು ಬೇರೆ ಪಾತ್ರೆ ತೊಗೊಂಡಿದ್ದಾರೆ ದಬ್ಬರಿಗೆ. ಅದರೊಳಗೆ ಎಣ್ಣೆನ ಹಾಕಿದ್ದಾರೆ. ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದ ನಂತರ ಅದಕ್ಕೆ ಕಸೂರಿ ಮೇಥಿ, ಲವಂಗ, ಹಾಗೆ ಸ್ವಲ್ಪ ಸೋಂಪು ಎಲ್ಲ ಹಾಕ್ಕೊತಾ ಇದ್ದಾರೆ.
ಕೆಲವೊಂದು ಐಟಮ್ಮು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಇವಾಗ ಅವರು ಹಸಿಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ. ತಳ ಕಚ್ಕೊಳುತ್ತೆ, ನೋಡಿಕೊಂಡು ಬೇಗ ಬೇಗ ತಿರುಗಿಸ್ಕೊಳ್ಬೇಕು, ಇಲ್ಲ ಲೋ ಫ್ಲೇಮ್ ಇಟ್ಕೊಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಅರಿಶಿಣ ಪುಡಿ ಸೇರಿಸ್ಕೊತಾ ಇದ್ದಾರೆ. ಸೋಯಾ ಸಾಸ್, ಚಿಲ್ಲಿ ಸಾಸ್ ಕೂಡ ಹಾಕ್ಕೊತಾ ಇದ್ದಾರೆ. ತಳ ಹಿಡಿತಾ ಇದೆ, ಬೇಗ ಇದು ಮಾಡ್ಕೊಬೇಕು. ಫೈನಲ್ ಆಗಿ ಎಲ್ಲ ಮಿಕ್ಸ್ ಕೊಟ್ಟಿದ್ದಾಯ್ತಲ್ವಾ. ಏನಿದು ಅಂತ ಕೇಳಿದೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಚಿಕನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಅಂತಂದ್ಬಿಟ್ಟು. ಅವರೇ ಮಾಡ್ಕೊಂಡಿರೋ ಅಂಥ ಪೆಪ್ಪರ್ ಪೌಡರ್ ಅದು. ಜೀರಾ ಪೌಡರ್ ಹಾಕ್ತಾ ಇದ್ದಾರೆ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ. ಮಸಾಲೆಗೆ ಮಾತ್ರ ಆಗಲೇ ಚಿಕನ್ಗೆ ಆಲ್ರೆಡಿ ಹಾಕಿದ್ದಾರೆ. ಈಗ ಚಿಕನನ್ನು ನೀರಿನಿಂದ ಫಿಲ್ಟ್ರ್ ಮಾಡಿ ಇದಕ್ಕೆ ಎತ್ತಾಕ್ತಾ ಇದ್ದಾರೆ ನೀಟಾಗಿ. ಚಿಕನ್ನಿಂದ ಬಿಟ್ಕೊಂಡಿರೋ ನೀರನ್ನು ಬೇಕಿದ್ರೆ ನೀವು ಸೂಪ್ ಟೈಪ್ನಲ್ಲಿ ಬೇಕಿದ್ರೂ ಕುಡಿಬೋದು. ಯಾಕೆಂದರೆ ಅದಕ್ಕೂ ಆಲ್ಮೋಸ್ಟು ಉಪ್ಪು ಪೆಪ್ಪರ್ ಎಲ್ಲ ಬಿದ್ದಿದೆ. ಹಾಗಾಗಿ ಫೈನಲ್ ಟಚ್ಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಪೆಪ್ಪರ್ ಚಿಕನ್ ರೆಡಿ ಆಗ್ತಾ ಇದೆ. ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರು. ಫೈನಲ್ ಆಗಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಕೊಂಡು ಸೈಡ್ಗೆ ಎತ್ತಿರ್ತಾರೆ. ಪೆಪ್ಪರ್ ಡ್ರೈ ಅಂತೂ ರೆಡಿನೇ ಆಗೋಯ್ತು. ಇಷ್ಟೇ ಸಿಂಪಲ್, ಬೇಗ ಮಾಡ್ಕೊಳ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿರುತ್ತೆ ಅಂತ ತಿಳಿಸಿ. ಬಟ್ ಹಾಗೆ ಈ ಪೆಪ್ಪರು ಇದೆಲ್ಲ ಬೈಂಡಿಂಗ್ ಆಗಬೇಕು ಅಂತಂದರೆ ಅವ್ರು ಏನೋ ತೋರಿಸ್ತಾ ಇದ್ದಾರೆ ನೋಡಿ, ಕಾರ್ನ್ಫ್ಲೋರ್ ಅಂತೆ. ನೀಟಾಗಿ ಗಂಟಿಲ್ಲದೆ ಇರುತ್ತೆ ರೀತಿ ಸ್ವಲ್ಪ ಹಾಕ್ಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊತಾರೆ. ಈಗ ಇದನ್ನೊಂದು ಟ್ರಿಪ್ಪು ಮಿಕ್ಸಪ್ ಮಾಡ್ಕೊತಾರೆ.
ನೋಡ್ತಾ ಇದ್ದೀರಲ್ಲ, ಪೆಪ್ಪರ್ ಡ್ರೈ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಿಸಿ ಬಿಸಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಪೆಪ್ಪರ್ ಡ್ರೈ. ಒಂದು ಕಡೆ ಬಿರಿಯಾನಿ ಕೂಡ ರೆಡಿ ಆಗೋಯ್ತು, ಫೈನಲ್ ಟಚ್ಚು. ಇದು ಮುಗಿಯೋಷ್ಟೊತ್ತಿಗೆನೇ ಆ ಪೆಪ್ಪರ್ ಘಮ ಸೂಪರಾಗಿ ಬರ್ತಾಯಿದೆ. ಒಂದು ಕಡೆ ಪಾಯಸ ಕೂಡ ರೆಡಿಯಾಗಿದೆ. ಇದು ಅಕ್ಕಿ ಪಾಯಸ ಸೂಪರಾಗಿದೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಕೂಡ ನಮ್ಮದು ವೀಡಿಯೋ ಮಾಡ್ತಾಯಿದ್ಲು. ಇದು ಅವಳು ಫೋನಲ್ಲಿ ಮಾಡಿದ್ದಂಥ ವೀಡಿಯೋನ ಒಂದು ಕ್ಲಿಪ್ನ ಇದಕ್ಕೆ ಸೇರಿಸಿರೋ ಅಂಥದ್ದು ಅಷ್ಟೇ. ಎಲ್ಲ ಅಡುಗೆ ಅಂತೂ ರೆಡಿ ಆಗ್ತಾ ಬಂದಿದೆ. ಅಷ್ಟರಲ್ಲಿ ಬೇರೆ ಕೆಲಸಗಳು ನಡೀತಾ ಇತ್ತು. ಇನ್ನು ನಾನು ಕೂಡ ರೆಡಿ ಆಗಬೇಕಾಗಿತ್ತು ಕೆಳಗಡೆ ಹೋಗಿ. ಮತ್ತು ರೆಡಿ ಆಗಿಬಿಡೋಣ ಅಂತಂತಂದ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಅಕ್ಕನ ಮಗಳ ಕೈಗೆ ಕೊಟ್ಬಿಟ್ಟು ಹೋದೆ ನಾನು. ಬೋಟಿ ಕೂಡ ಮಾಡ್ತಾಯಿದ್ರು ಒಂದು ಕಡೆ. ಎಲ್ಲ ಅಡುಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಕೆಳಗಡೆ ಒಂದು ಕಡೆ ರೆಡಿ ಆಗ್ತಿದ್ದಾರೆ. ಮಕ್ಳಿಗೂ ಕೂಡ ರೆಡಿ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ಎಬ್ಬರ್ಸೋದು ಬೇಡ ಅಂತಂದ್ಬಿಟ್ಟು ಮಕ್ಕಳನ್ನ ಎಬ್ಬರಿಸಿರಲಿಲ್ಲ. ಅವ್ರು ಎದ್ದೇಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಈಗ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಕೆಳಗಡೆ ಹೋಗ್ತೀನಿ ಅಂತಂದ್ಬಿಟ್ಟು ಕೆಳಗಡೆ ಹೋದೆ. ಹಾಗಾಗಿ ಅಕ್ಕನ ಮಗಳೇ ವೀಡಿಯೋ ಮಾಡ್ತಾ ಇರೋವಂಥದ್ದು ಇದನ್ನು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮನೇಲಿ ಈ ರೀತಿ ಒಂದು ಫಂಕ್ಷನ್ ಮಾಡಿದ್ರೆ ಬಂಧು ಬಳಗ ಎಲ್ಲ ಸೇರಿದ್ರೆ ನಮ್ಮ ನೆಂಟರು ಅಂತ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಕೊಡುತ್ತೆ. ನಮ್ಮ ಮನೇಲಂತೂ ಈ ರೀತಿ ಫಂಕ್ಷನ್ ಮಾಡೋದು ನನಗಂತೂ ತುಂಬಾ ಖುಷಿ ಕೊಡ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫಂಕ್ಷನ್ನು ಫಂಕ್ಷನ್ ಬೇಗ ಮುಗಿದ್ಬಿಡ್ತಾ ಅಂತ ಅನ್ನಿಸ್ತು. ಫಂಕ್ಷನ್ ಮಾಡೋವ್ರಿಗೂ ಸಾಕಾಯಿತು ಅಂತ ಅನ್ನಿಸ್ಲಿಲ್ಲ. ಬಟ್ ಫಂಕ್ಷನ್ ಮುಗಿದ ನಂತರ ತುಂಬಾ ಸಾಕಾಗೋಯ್ತು. ಮಾಡೋವ್ರಿಗೂ ಖುಷಿ ಇರುತ್ತೆ. ಮಾಡಾದ ನಂತರ ಅಯ್ಯೋ ಮುಗ್ದೋಯ್ತಲ್ಲ ಇಷ್ಟೇನಾ ಅಂತ ಅನಿಸುತ್ತೆ. ಬೋಟಿ ಮಾಡ್ತಾಯಿದ್ದಾರೆ. ಹಾಗೆ ಅಂಕಲ್ಲು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೆ. ಫೈನಲಿ ಎಲ್ಲ ಅಡುಗೆ ಅಂತೂ ರೆಡಿ ಆಯಿತು. ಊಟಕ್ಕೆ ರೆಡಿ ಮಾಡಿದ್ರು. ನಾನು ಕೆಳಗಡೆ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಟೇಬಲ್ಸ್ ಎಲ್ಲ ಹಾಕಿ ನೋಡ್ತಾ ಇದ್ದೀರಲ್ಲ, ಊಟಕ್ಕೆ ಕೂಡ ಬಡಿಸೋದಕ್ಕೆ ರೆಡಿ ಮಾಡಿದ್ರು. ಪಾಯಸ, ಮುದ್ದೆ, ಬೋಟಿ, ಪೆಪ್ಪರ್ ಡ್ರೈ, ಚಿಕನ್ ಸಾಂಬಾರು, ಮೊಟ್ಟೆ, ಮಟನ್ ಸಾಂಬಾರು, ಹಾಗೆ ಸಲಾಡು, ಕಬಾಬು. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ಬಂದಿರೋ ಗೆಸ್ಟ್ಗಳೆಲ್ಲನೂ. ಇದು ನನ್ನ ಮಗ ವೀಡಿಯೋ ಮಾಡ್ತಾ ಇರೋವಂಥದ್ದು. ಈ ರೀತಿ ಊಟ ಮಾಡೋವಾಗ ವೀಡಿಯೋ ಮಾಡೋದಕ್ಕೆ ಹೋದರೆ ಅವ್ರಿಗೂ ಒಂಥರ ಬೇಜಾರಾಗುತ್ತೆ, ಇರ್ಸು ಮುರ್ಸು ಆಗುತ್ತೆ ಊಟ ಮಾಡೋರ್ಗೂ ಕೂಡ. ಹಾಗಾಗಿ ನಾನು ಊಟ ಮಾಡೋವಾಗ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ನನ್ನ ಮಗನೇ ಹೋಗಿ ಸಿಂಪಲ್ಲಾಗಿ ಸ್ವಲ್ಪ ಊಟ ಮಾಡ್ತಾ ಇದ್ರಲ್ಲ ಅಂತ ಓಡಾಡಿಕೊಂಡು ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಂಬರ್ತಾ ಇರೋವಂಥದ್ದು. ಎಲ್ಲರೂ ಊಟಕ್ಕೆ ಕುಂತಿದ್ರು, ಎಲ್ಲರೂ ಊಟ ಮಾಡ್ತಾಯಿದ್ರು. ಹಾಗೆ ಒಂದು ಕಡೆ ಸ್ವೀಟ್ ಊಟಕ್ಕೆ ಕೂಡ ಕುಂತಿದ್ರು. ಸ್ವೀಟ್ ಊಟದ ಕಡೆ ನಾವು ಕೂತ್ಕೊಂಡು ಸ್ವೀಟ್ ಊಟ ಬಡಿಸ್ತಾಯಿದ್ವಿ. ಯಾಕೆಂದರೆ ಕೆಲವರು ನಾನ್ ವೆಜ್ ತಿನ್ನದೇ ಇರೋರು ವೆಜ್ ತಿಂತಾರಲ್ವ, ಅವರು ನಾನ್ ವೆಜ್ ಬಡಿಸೋರೆ ವೆಜ್ ಬಡಿಸಿದ್ರೆ ಎರಡು ಕಡೆಯೂ ಕೈ ಆಡಿದಾರೆ, ಮಿಕ್ಸಪ್ ಆಗಿದೆ ಅಂತ ತಂದ್ಬಿಟ್ಟು ತಿನ್ನಲ್ಲ ಅಂತಾರೆ. ಹಾಗಾಗಿ ಬೇಡ ಅಂತಂದ್ಬಿಟ್ಟು ವೆಜ್ ಬಡಿಸೋದಕ್ಕೆ ನಾವು ನಿಂತಿದ್ವಿ, ವೆಜ್ ಬಡಿಸ್ತಾಯಿದ್ವಿ. ಫೈನಲ್ಗೆ ಬಿರಿಯಾನಿ, ಅನ್ನ, ರಸಮ್ಮು. ಬಂದಿರೋ ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಕಡೆ ಊಟ ಬಡಿಸ್ಕೊಂಡು ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿಗೆ ನನ್ನ ವೀಡಿಯೋನ ಎಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ಬಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಪೂಜೆಗೆ ಹೋಗಿದ್ದು ದೇವಸ್ಥಾನದ್ದು. ಬಾಯ್ ಫ್ರೆಂಡ್ಸ್.